ವಯಸ್ಸಿಗೆ ಹಿರಿಯರು ನೋಡಿ ಒಂದಷ್ಟು ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ. ಆ ವಿಡಿಯೋದಲ್ಲಿರೋದು ನಾನಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ವಿಡಿಯೋದಲ್ಲಿರೋದು ನೋಡಿ ಸ್ವತಃ ನನಗೆ ಶಾಕ್ ಆಗಿದೆ. ಆಮೇಲೆ ಈಗ AI ಜಮಾನ ಇದು, ಏನು ಬೇಕಾದ್ರೂ ಆಗ್ಬೋದು, ಈ ಕಾಲದಲ್ಲಿ ಏನು ಬೇಕಾದ್ರೂ ಮಾಡಬಹುದು. 8 ವರ್ಷದ ಹಿಂದೆ ನಾನು ಬೆಳಗಾವಿಯಲ್ಲಿದ್ದೆ. ಯಾಕಂತಂದ್ರೆ ಅದು ಬೆಳಗಾವಿ ಆಫೀಸ್ ಅಲ್ಲ ಅಥವಾ ಬೆಂಗಳೂರು ಆಫೀಸ್ ಅಲ್ಲ ಅನ್ನುವಂಥ ಕನ್ಫ್ಯೂಷನ್ ಇದೆ. ಈ ಬಗ್ಗೆ ನಾನು ಅಡ್ವೊಕೇಟ್ ಜೊತೆ ಮಾತಾಡ್ತೀನಿ. ಗೃಹ ಸಚಿವರಿಗೆ ಘಟನೆ ಬಗ್ಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದೆ. ಈ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ಸ್ವತಃ ಆ ರಾಸಲೀಲೆ ವಿಡಿಯೋದಲ್ಲಿರುವಂತಹ DGP ರಾಮಚಂದ್ರ ರಾವ್ ಅವರು ಹೇಳ್ತಾ ಇದ್ದಾರೆ. ಆ ವಿಡಿಯೋದಲ್ಲಿರೋ ನಾನಲ್ಲ, ಆ ವಿಡಿಯೋ ನೋಡಿ ನನಗೆ ಶಾಕ್ ಆಗಿದೆ. ಸರ್, ಈಗ ಈ ವಿಡಿಯೋಗಳು ಓಡಾಡ್ತಾ ಇದಾವೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಇಟ್ಸ್ ವೆರಿ ಶಾಕಿಂಗ್. ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ ಏನಂತ ಹೇಳಿ. ಎಲ್ಲ AI ಜನರೇಟೆಡ್ ಫ್ಯಾಬ್ರಿಕೇಟೆಡ್ ವಿಡಿಯೋಸ್. ಅದ್ರ ಬಗ್ಗೆ ಏನ್ ಕ್ರಮ ತಗೊಳ್ಬೇಕೋ ಕಾನೂನು ಪ್ರಕಾರ ಅದನ್ನ ನಾವು ನೋಡ್ತಾ ಇದೀವಿ. ಯಾಕೆ ಸರ್ ಅದು ನಿಮ್ ತರಾನೇ ಇದಾರೆ, ಆ ತರ ಎಲ್ಲ ಇದೆ, ಮತ್ತೆ ನಿಮ್ಮ ಹೆಸರಲ್ಲೇ ಓಡಾಡ್ತಾ ಇದೆ, ಯಾಕೆ ಹಂಗಿರ್ಬೋದು ಅಂತ ಏನು ಉದ್ದೇಶ ಇರ್ಬೋದು? ಈ ಕಾಲದಲ್ಲಿ ಎನಿಥಿಂಗ್ ದೇ ಕ್ಯಾನ್ ಕ್ರಿಯೇಟ್. ನಾವೇನ್ ಮಾಡಕ್ಕಾಗಲ್ಲ. ಇಟ್ಸ್ ಆಲ್ ಫಾಲ್ಸ್. ನಮ್ಗೆ ಗೊತ್ತಿಲ್ಲ ಸರ್. ಈಗ ಈ ವಿಡಿಯೋಗಳು ಓಡಾಡ್ತಾ ಇದಾವೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಇಟ್ಸ್ ವೆರಿ ಶಾಕಿಂಗ್. ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ ಏನಂತ ಹೇಳಿ. ಎಲ್ಲ AI ಜನರೇಟೆಡ್ ಫ್ಯಾಬ್ರಿಕೇಟೆಡ್ ವಿಡಿಯೋಸ್. ಅದ್ರ ಬಗ್ಗೆ ಏನ್ ಕ್ರಮ ತಗೊಳ್ಬೇಕೋ ಕಾನೂನು ಪ್ರಕಾರ ಅದನ್ನ ನಾವು ನೋಡ್ತಾ ಇದೀವಿ. ಯಾಕೆ ಸರ್ ಅದು ನಿಮ್ ತರಾನೇ ಇದಾರೆ, ಆ ತರ ಎಲ್ಲ ಇದೆ, ಮತ್ತೆ ನಿಮ್ಮ ಹೆಸರಲ್ಲೇ ಓಡಾಡ್ತಾ ಇದೆ, ಯಾಕೆ ಹಂಗಿರ್ಬೋದು ಅಂತ ಏನು ಉದ್ದೇಶ ಇರ್ಬೋದು? ಈ ಕಾಲದಲ್ಲಿ ಎನಿಥಿಂಗ್ ದೇ ಕ್ಯಾನ್ ಕ್ರಿಯೇಟ್. ನಾವೇನ್ ಮಾಡಕ್ಕಾಗಲ್ಲ. ಇಟ್ಸ್ ಆಲ್ ಫಾಲ್ಸ್. ನಮ್ಗೆ ಗೊತ್ತಿಲ್ಲ ಸರ್. ಈಗ ಈ ವಿಡಿಯೋಗಳು ಓಡಾಡ್ತಾ ಇದಾವೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಇಟ್ಸ್ ವೆರಿ ಶಾಕಿಂಗ್. ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ ಏನಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಬಟ್ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆಯಲ್ಲ, ಏನಿದೆ ಮಾಹಿತಿ ವೀರೇಶ್? ಪ್ರಭು, DGP ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋಗಳು ಹೊರಬೀಳಿಸಿದ್ದಂತೆ ಇಡೀ ಪೊಲೀಸ್ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕೆ ಅಂತ ಹೇಳಿ ಆಗ್ತಾ ಇರುವಂತದ್ದು. ಆ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಗೃಹ ಸಚಿವರು ಸಹ ಹಿರಿಯ ಅಧಿಕಾರಿಗಳಿಗೆ ಫೋನ್ ಅನ್ನ ಹಾಕಿ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ಸಹ ನೀಡುವಂತೆ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ರು. ಇದಾದ ಬೆನ್ನಲ್ಲೇನೆ ಸ್ವತಃ ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಆರೋಪಿಯಾಗಿರ್ತಕ್ಕಂಥ ರಾಮಚಂದ್ರ ರಾವ್ ಅವರು ಗೃಹ ಸಚಿವರನ್ನ ಭೇಟಿಯಾಗಿ ವಿವರಣೆಯನ್ನ ಕೊಡ್ಲಿಕ್ಕೆ ಬಂದ್ರು. ಆದ್ರೆ ಗೃಹ ಸಚಿವರು ಈ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮತೆಯನ್ನ ಕಾಪಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ರಾಮಚಂದ್ರ ಅವರ ಭೇಟಿಗೆ ನಿರಾಕರಣೆಯನ್ನ ಮಾಡಿರುವಂತದ್ದು ಮತ್ತು ರಾಮಚಂದ್ರ ಅವರು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಇದೀಗ ತೆರಳಿರುವಂತದ್ದು. ಈ ವೇಳೆಯಲ್ಲಿ ರಾಮಚಂದ್ರ ರಾವ್ ಅವರು ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟು ಇದು ಫ್ಯಾಬ್ರಿಕೇಟೆಡ್ ಆಗಿರ್ತಕ್ಕಂಥ ವಿಡಿಯೋ, AI ಕಾಲದಿಂದ ಮಾಡಿರುವಂತಹ ಸಾಧ್ಯತೆಗಳಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ನಾನು ಸಹ ನ್ಯಾಯವಾದಿಗಳ ಮೂಲಕ ಹೋರಾಟವನ್ನ ಮಾಡ್ತೀನಿ ಮತ್ತು ಈ ಪ್ರಕರಣದ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ಮಾಧ್ಯಮಗಳಿಗೆ ರಾಮಚಂದ್ರ ರಾವ್ ಅವರು ಹೇಳ್ತಾ ಇರುವಂತದ್ದು. ರಾಮಚಂದ್ರ ರಾವ್ ಅವರ ಇಂದ ಇಡೀ ಪೊಲೀಸ್ ಇಲಾಖೆಗೆ ಇದು ಮೊದಲನೇ ಬಾರಿಗೆ ಏನು ಆಗ್ತಿರುವಂತ ಅವಮಾನ ಅಲ್ಲ ಅಂತ ಹೇಳ್ಬೋದು. ಈ ಹಿಂದೆನೂ ಸಹ ಅವರ ಪುತ್ರಿಯಾಗಿರ್ತಕ್ಕಂಥ ರಣ್ಯಾ ರಾವ್ ಅವರ ವಿಚಾರದಲ್ಲೂ ಸಹ ಪೊಲೀಸ್ ಇಲಾಖೆ ಸಾಕಷ್ಟು ಮುಜುಗರ ಮತ್ತು ಅವಮಾನವನ್ನ ಅನುಭವಿಸಿದಂತದ್ದು. ಇದೀಗ ರಾಮಚಂದ್ರ ಅವರಿಂದನೇ ಈ ರೀತಿಯಾದಂತಹ ಘಟನೆ ಆಗಿರೋ ಹಿನ್ನೆಲೆಯಲ್ಲಿ ಗೃಹ ಇಲಾಖೆ ಈ ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ G. ಪರಮೇಶ್ವರ್ ಅವರು ಸಹ ಈ ಪ್ರಕರಣದಲ್ಲಿ ಸಾಕಷ್ಟು ಅಸಮಾಧಾನ ಮತ್ತು ಬೇಸರವನ್ನ ಹೊರ ಹಾಕಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್.